ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ. ಸರ್, ಈಗ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಕಲ್ಯಾಣ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯವನ್ನು ಮಾಡಲಾಗಿದೆ. ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಥಿಕ್ಕೆಸ್ಟ್ ಮೈನಾರಿಟಿ ಪಾಪ್ಯುಲೇಷನ್ ಇದೆ. ಇಲ್ಲಿ ಎಲ್ಲ ಕಾರ್ಯಕರ್ತರಾಗಲಿ, ನಮ್ಮ ಮೌಲಾನ ಆಗಲಿ, ನಮ್ಮ ಸಮಾಜ ಅವರು ಈ ಹೈದರಾಬಾದ್ ಕರ್ನಾಟಕದಲ್ಲಿ ನೆಗ್ಲೆಕ್ಟ್ ಮಾಡಿದ್ದಾರೆ. ಮೈನಾರಿಟಿಗೆ ಅಂತ ಎಲ್ಲ ಕಡೆ ತಾವು ಟಿ ವಿ ಮೀಡಿಯಾನಲ್ಲಿ ನೋಡಿದ್ದೀರಿ. ಮತ್ತು ನಮ್ಮ ಕಮ್ಯುನಿಟಿನಲ್ಲಿ ಸ್ವಲ್ಪ ನಾರಾಜಿದ್ದಾರೆ ಈ ಭಾಗ್ಯ. ಯಾಕಂದರೆ ಈ ಭಾಗ್ಯ ಕೊಡಬೇಕಿತ್ತು. ಮೈನಾರಿಟಿ ಯಾವಾಗಲೂ 100% ಕಾಂಗ್ರೆಸ್ ಜೊತೆಗೆ ಇರ್ತದೆ. ಮತ್ತು ಮೋರ್ ದೆನ್ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಏರಿಯಾ, ಬಾಂಬೆ ಕರ್ನಾಟಕ ಏರಿಯಾ 100 MLA ಈ ಏರಿಯಾಗೆ ಬರ್ತದೆ. ಈ ಏರಿಯಾಗೆ ಕೊಡಬೇಕಿತ್ತು, ಕೊಟ್ಟಿಲ್ಲ. ಅದ್ರ ಬಗ್ಗೆ ನಾನು ಹೈಕಮಾಂಡ್ಗೆ ಡಿಸ್ಕಸ್ ಮಾಡ್ತೀನಿ. ನಮ್ಮ ಕಮ್ಯುನಿಟಿ ತುಂಬ ನಾರಾಜಿದ್ದಾರೆ. ಈ ಭಾಗ್ಯ ಕೊಟ್ಟಿಲ್ಲ ಅಂತ ತುಂಬ ನಮ್ಮ ಎಸ್ಪೆಷಲಿ ಮೈನಾರಿಟೀಸ್, ಮುಸ್ಲಿಮ್ಸ್ನಲ್ಲಿ ಸಮಾಧಾನ ಇಲ್ಲ, ಇನ್ಬ್ಯಾಲೆನ್ಸ್ ಆಗಿದ್ದಾರೆ. ಇದು ಫುಲ್ ಮೋರ್ ದೆನ್ 60-70% ಕರ್ನಾಟಕದಲ್ಲಿ ಮೈನಾರಿಟೀಸ್ ರಿಪ್ರೆಸೆಂಟೇಷನ್ ಯಾರಿಲ್ಲ. ಅದ್ರ ಸಲಗೆ ನಾನು ಹೈಕಮಾಂಡ್ಗೆ ಮಾತಾಡ್ತೇನೆ. ನೋವಾಗಿದೆ, ಆದರೂ ಇನ್ನೊಂದು ಸಲ ಹೈಕಮಾಂಡ್ನಲ್ಲಿ ಚರ್ಚೆ ಮಾಡ್ತೀನಿ. ರಾಜೀನಾಮೆಗೆ ಮುಂದಾಗ್ತಾ ಇದ್ದಾರೆ. ನೀವು ಏನಾದರೂ ರಾಜೀನಾಮೆ ಕೊಡುವಂಥ ನಿರ್ಧಾರ ಏನಾದರೂ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಕೈಗೊಳ್ತೀರಾ ಅಂತ ಒತ್ತಾಯ ಬರ್ತಾ ಇದೆಯಾ ಸರ್? ಹಾಗೆ ಇಲ್ಲ, ನಾನು ಫಸ್ಟ್ ಹೈಕಮಾಂಡ್ ಜೊತೆಗೆ ಚರ್ಚೆ ಮಾಡ್ತೇನೆ. ಈ ಭಾಗದು ಹೈದರಾಬಾದ್ ಕರ್ನಾಟಕ ಏರಿಯಾ, ನಾರ್ತ್ ಕರ್ನಾಟಕ ಏರಿಯಾ ಮತ್ತು ಕಲ್ಯಾಣ ಕರ್ನಾಟಕ ಏರಿಯಾದು ಏನು ಸಮಸ್ಯೆ ಇದೆ, ಪಬ್ಲಿಕ್ದು ಆಗಲಿ ಮತ್ತು ನಮ್ಮ ಎಸ್ಪೆಷಲಿ ಮುಖಂಡರು ಅವ್ರ ಜೊತೆಗೆ ಚರ್ಚೆ ಮಾಡ್ತೇನೆ. ಆಮೇಲೆ ತಮ್ಮ ಜೊತೆಗೆ ಕೊಟ್ಟಿದ್ದಾರೆ. ನಿಮ್ಮಂತ ಹಿರಿಯರನ್ನ, ಕಲ್ಯಾಣ ಪ್ರಮುಖ ನಾಯಕರನ್ನ ನೆಗ್ಲೆಕ್ಟ್ ಮಾಡಿದ್ದಾರೆ. ಅದೇ ಅದರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡ್ತೀನಿ ಹೈಕಮಾಂಡ್ಗೆ. ಈ ಏರಿಯಾಗೆ ನೆಗ್ಲೆಕ್ಟ್ ಆಗಿದೆ, ಇದ್ರ ಬಗ್ಗೆ ಪೂರ್ಣ ಮಾಹಿತಿ ಕೊಡ್ತೇನೆ. ಇದರಲ್ಲಿ ನಿಮ್ಮ ಸಮಾಜದವರೇ ವಿರೋಧ ಮಾಡ್ತೇವೆ ಸರ್. ಕೊಡೋದಷ್ಟು ಚೆನ್ನಾಗಿತ್ತು. 100 ಕೋಟಿ 1000 ಕೋಟಿ ಏನು ಮಾಡಿದ್ರು? ಗುಂಡೆಗಳೆಲ್ಲ ಹಂಗೆ ಬಿದ್ದಾವ. ಏನು ಮಾಡಿಲ್ಲ ಸರ್? ಏನು ಮಾಡಿಲ್ಲ? ಒಂದು ಪತ್ರಿಕಾಗೋಷ್ಠಿ ಮಾಡಿಲ್ಲ ಇಲ್ಲಿವರೆಗೂ. 2 ವರ್ಷ ಸಚಿವರಿದ್ದೀರಿ. ಈಗ ನೀವು ಮೋದಿಗೆ ಕೇಳಬೇಕು ಎಷ್ಟು ಸಲ ಮಾಡಿದ್ದಾರೆ. ಅದು ದೇಶದವ್ರಿಗೆ ಕೇಳಿರ್ತಾರೆ ಸರ್. ನಾವು ಜಿಲ್ಲೆದು ಸುಮಾರು ಸಲ ಜೊತೆಗೆ ಮಾತಾಡಿದ್ದೀನಿ, ಪರ್ಸ್ನಲಿ ಜೊತೆಗೆ. ಯಾಕಂದರೆ ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗೆ ಇರ್ತೀವೋ, ಜೊತೆಗೆ ಒಂದು ಸಲ ಪ್ರೆಸ್ ಕಾನ್ಫರೆನ್ಸ್ ಸೇಮ್ ಸಬ್ಜೆಕ್ಟ್ ಮಾತಾಡಿದ್ದು. ಮತ್ತು ಸೇಮ್ ಸಬ್ಜೆಕ್ಟ್ ಸೆಕೆಂಡ್ ಏನು ಮಾತಾಡಬೇಕಂತ ನಾನು ಮಾತಾಡಿಲ್ಲ. ಎವ್ರಿ ಟೈಮ್ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಜೊತೆಗೆ ಪ್ರೆಸ್ ಕಾನ್ಫರೆನ್ಸ್ನಲ್ಲಿ ಮಾತಾಡಿದ್ದೀನಿ. ಅದೇ ನಮ್ಮವರು ಮೈನಾರಿಟಿ ಅವರು ತುಂಬ ನಾರಾಜಾಗಿದ್ದಾರೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರಿಗೆ ಎಷ್ಟು ನಾರಾಜಿದೆ ಸರ್? ಸರ್, ಭಾಳಷ್ಟು ಶಾಸಕರು ಕಣ್ಣೀರು ಹಾಕಿದ್ದಾರೆ ಪಾಪ. ನಿನ್ನೆ ನಮ್ಮ ಹಿರಿಯರಿದ್ದೀವಿ, ಕಡೆಗಣಿಸಲಾಗಿದೆ ಅಂತೇಳಿ ನಮ್ಮ ಕಮಿಟಿನಲ್ಲಿ ನಾರಾಜಿದ್ದಾರೆ, ನಾವು ಎಲ್ಲ ನಾರಾಜಿದ್ದೀವಿ. ಈಕ್ವಾಲಿಟಿ ಆಗಿಲ್ಲ. ಈ ಭಾಗ್ಯ ಜಸ್ಟಿಫಿಕೇಷನ್ ಆಗಬೇಕಿತ್ತು. ಯಾಕಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಈ ಭಾಗ್ಯ ಯಾವಾಗಲೂ ಮೈನಾರಿಟೀಸ್ ಕೊಡಲೇಬೇಕು. ಯಾಕಂದರೆ ಈ ಏರಿಯಾನಲ್ಲಿ 6-7 ಜನರಲ್ ಕಮಿಟಿ ಕೊಟ್ಟಿದ್ದಾರೆ. ಈ ಏರಿಯಾಗೆ ಜನರಲ್ ಕಮಿಟಿಯಲ್ಲಿ ಕೊಟ್ಟಿದ್ದಾರೆ. ಬೀದರ್, ಗುಲ್ಬರ್ಗ, ಬಿಜಾಪುರ್,
ಬೆಲ್ಗಾಮ್ ಮತ್ತು ಸೆಂಟ್ರ್ನಲ್ಲಿ 2-3 ಒಂದು ಮೈನಾರಿಟಿಗೆ ಕೊಡಬೇಕಂತ ಎಲ್ಲರದ್ದು ಆಸೆ ಇತ್ತು. ಮೈನಾರಿಟಿಗೆ ಒಂದು ಉಪ್ಪು ಅನ್ನನಲ್ಲಿ ಹೆಂಗೆ ಉಪ್ಪು ಹಾಕ್ತಾರೆ ಆ ಥರ ಮಿನಿಮಮ್ ಕೊಡಬೇಕಂತ ಎಲ್ಲ ಜನ ಡಿಸ್ಕಸ್ ಮಾಡ್ಲತ್ತಾರ ನಿಮ್ಮ ಟಿ ವಿ ಮೀಡಿಯಾಲಿಂದ. ಕನ್ನಡ ಮ್ಯಾಟ್ರಿಮೋನಿ ಆಷಾಢ ಆಫರ್. ಈಗ ಮೆಂಬರ್ಶಿಪ್ ತಗೊಳ್ಳಿ, ಆಷಾಢದಲ್ಲಿ ಫ್ರೀ ಆಗಿ ಯೂಸ್ ಮಾಡಿ.